ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸೀರಿಯಲ್ಗಳು ಟಿ ವಿಯಲ್ಲಿ ಟೆಲಿಕಾಸ್ಟ್ ಅಂದರೆ ಅಲ್ಲಿ ಒಂದು ಟೈಮ್ ಇರುತ್ತೆ, ಆ ಟೈಮ್ಗೆ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಅಲ್ಲಿ ಟೆಲಿಕಾಸ್ಟ್ ಆಗೋ ಮುಂಚೆ ನೀವು ಆ ಧಾರಾವಾಹಿನ ಮೊದಲೇ ನೋಡಬೇಕಿತ್ತು, ನಿಮ್ಮ ಟೈಮ್ ಸಿಕ್ಕಾಗ ನೋಡಬೇಕು ಅನಿಸ್ತು ಅಂದರೆ ಯಾವ ಥರ ನೋಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಥರ ನೋಡಬೇಕು ಅಂತಂದರೆ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಿದ್ರೆ ಊಟ ಅಪ್ಲಿಕೇಶನ್ ಅಂತೇಳಿ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ಫೀಸ್ ಅಂತ ಇರುತ್ತೆ, ಅದನ್ನು ನೀವು ಪೇ ಮಾಡಿದರೆ ಎಲ್ಲ ಧಾರಾವಾಹಿಗಳು ನೀವು ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗೋ ಮುಂಚೆನೇ ನೀವು ನೋಡ್ಬೋದು. ಅಂದರೆ ಈಗ ನಾನು ಬೆಳಿಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ತಿದ್ರೆ 7:13 ಬೆಳಿಗ್ಗೆ AM ಇದೆ, ಇವಾಗ ಮಾಡ್ತಾಯಿದ್ದೀನಿ. ಈಗ ನಾನು ಇವತ್ತು ಸಾಯಂಕಾಲ 7 ಗಂಟೆ 8 ಗಂಟೆ 6:30 ಆ ಟೈಮ್ಗೆ ಧಾರಾವಾಹಿ ಏನು ಟೆಲಿಕಾಸ್ಟ್ ಆಗುತ್ತೆ, ಆ ಟೈಮ್ಗೆ ಟಿ ವಿಯಲ್ಲಿ ಏನು ಬರುತ್ತೆ ಅದು ನಾನು ಈಗಲೇ ನೋಡ್ಬೋದು. ಆ ಥರ ಒಂದು ಫೆಸಿಲಿಟಿ ಈ ಒಂದು ಅಪ್ಲಿಕೇಶನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ದುಡ್ಡನ್ನ ನೀವು ಪೇ ಮಾಡಬೇಕಾಗುತ್ತೆ. ಯಾವ ಥರ ನೋಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ದು ನೋಡ್ಬೋದು. ಸ್ಪೋರ್ಟ್ಸ್ ಚಾನಲ್ಸ್ ಇರುತ್ತೆ, ಸ್ಪೋರ್ಟ್ಸ್ನೂ ನೋಡ್ಬೋದು. ಕನ್ನಡ ಚಾನಲ್ಸ್ ಇರುತ್ತೆ, ಕನ್ನಡ ಧಾರಾವಾಹಿಗಳು, ಮರಾಠಿ ಮತ್ತು ಇಂಟರ್ನ್ಯಾಷನಲ್, ತಮಿಳ್, ಎಲ್ಲ ಹಿಂದಿ ಎಲ್ಲನೂ ಇರುತ್ತೆ ಇದರಲ್ಲಿ. ಈಗ ನಾವು ಕನ್ನಡ ಬೇಕಾಗಿದೆ ನಮಗೆ. ಈ ಕನ್ನಡ ನೋಡಬೇಕು ಅಂತಂದರೆ ಇಲ್ಲಿ ಕನ್ನಡ ಅಂತಿದೆ, ಅದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಇಲ್ಲೆಲ್ಲ ಬರುತ್ತೆ, ಕನ್ನಡ ಮೂವೀಸ್ ಎಲ್ಲನೂ ಬರುತ್ತೆ. ಹೊಸ ಹೊಸ ಫಿಲ್ಮ್ಸ್ ಎಲ್ಲನೂ ನೋಡ್ಬೋದು. ಇಲ್ಲಿ ನೀವು ಒಂದು ಬಾರಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲನೂ ನೋಡ್ಬೋದು. ಅದಾದಮೇಲೆ ಬೇರೆ ಬೇರೆ ಬ್ಲಾಕ್ ಬಸ್ಟರ್ ಮೂವೀಸ್ ಇದೆ, ಫುಲ್ ಫೇಮಸ್ ಆಗಿರೋ ಮೂವೀಸ್. ಇಲ್ಲಿ ನೋಡ್ತಿದ್ರೆ ಚಾರ್ಲಿ 777 ಇದೆ, ಬಡವ ರಾಸ್ಕಲ್ ಇದೆ, ಇವೆಲ್ಲ ಫಿಲ್ಮ್ಸ್ ಕೂಡ ನೋಡ್ಬೋದು. ಒಂದು ಬಾರಿ ಸಬ್ಸ್ಕ್ರೈಬ್ ಮಾಡಿದರೆ ಆಯಿತು. ಜಾಸ್ತಿ ದುಡ್ಡು ಇರಲ್ಲ ಅದಕ್ಕೆ, ಎಷ್ಟು ದುಡ್ಡು ಇರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನೆಕ್ಸ್ಟು ಶೋಸ್, ಪಾಪ್ಯುಲರ್ ಕನ್ನಡ ಶೋಸ್ ಅಂದರೆ ಇಲ್ಲೆಲ್ಲ ಧಾರಾವಾಹಿಗಳು ಬರುತ್ತೆ. ಈಗ ಆ್ಯಕ್ಚುಲಿ ನಮಗೆ ಧಾರಾವಾಹಿ ನೋಡೋದು ಹೇಗೆ ಅಂತ ನೋಡಬೇಕಾಗಿದೆ, ಅದಕ್ಕೋಸ್ಕರ ಇಲ್ಲೆಲ್ಲ ಧಾರಾವಾಹಿಗಳಿದೆ. ಇಲ್ಲಿ ನೋಡ್ತಿದ್ರೆ ಅಂತರ ಪಟ ಅಂತಿದೆ, ಭಾಗ್ಯಲಕ್ಷ್ಮಿ ಇದೆ, ಲಕ್ಷ್ಮೀ ಬಾರಮ್ಮ ಇದೆ, ತ್ರಿಪುರ ಸುಂದರಿ ಇದೆ, ಪುಣ್ಯವತಿ, ಗಿಚ್ಚಿಗಿಲಿಗಿಲಿ, ಸೂಪರ್ ಸ್ಟಾರ್ಸ್ ಎಲ್ಲನೂ ಇದೆ. ಇಲ್ಲಿ ರಾಮಾಚಾರಿ ಆಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಎಲ್ಲ ಧಾರಾವಾಹಿಗಳು ಇಲ್ಲಿ ಬರುತ್ತೆ. ನೀವು ಟಿ ವಿಯಲ್ಲಿ ಬರೋ ಮುಂಚೆನೇ ನೀವು ಯಾವಾಗ ನಿಮಗೆ ಟೈಮ್ ಸಿಗುತ್ತೆ, ನೀವು ಟೈಮ್ ಅಂದರೆ ನೀವು ವರ್ಕ್ ಮಾಡ್ತಾ ಇರ್ತೀರ, ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತೀರ, ಯಾವಾಗಾದರೂ ಫ್ರೀ ಸಿಗುತ್ತೆ, ಫ್ರೀ ಟೈಮ್ ಇರುತ್ತಲ್ಲ, ಟೈಮ್ ಸಿಕ್ಕಾಗ ನೀವು ಈ ಥರ ಧಾರಾವಾಹಿನ ನೋಡ್ಬೋದು. ಇಲ್ಲಿ ಏನು ಟಿ ವಿಯಲ್ಲಿ ಏನು ಲೈವ್ ಇದಾಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ, ಅದೇ ಇದರಲ್ಲಿ ಫಸ್ಟಿಗೆ ಬಿಟ್ಟಿರ್ತಾರೆ, ನೋಡ್ಕೋಬೋದು. ಗಿಣಿರಾಮ, ಒಲವಿನ ಇದೇನಿದೆ ನೋಡಿ, ಇದು ಒಂದು ದಾಸಪುರಂದರ, ಏನೇನೋ ಬೇರೆ ಬೇರೆ ಧಾರಾವಾಹಿಗಳಿವೆ. ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಗೀತಾ ಧಾರಾವಾಹಿ ಇದೆ. ಗೀತಾ ಧಾರಾವಾಹಿ ಇವತ್ತು ಸಾಯಂಕಾಲ ಟೆಲಿಕಾಸ್ಟ್ ಆಗೋದು ಈಗಲೇ ನೋಡಬೇಕು ಅಂತಂದರೆ ಇಲ್ಲಿ ನೋಡ್ತಿದ್ರೆ ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆಲ್ ಎಪಿಸೋಡ್ಸ್ ಅಂತಿದೆ. ಇಲ್ಲಿ ನೋಡ್ತಿದ್ರೆ ಆಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾಯಿದ್ರೆ ಇಲ್ಲಿ ಸೆಲೆಕ್ಟ್ ಅಂತಿದೆಯಲ್ಲ, ಇದು ಇವತ್ತು ಸಾಯಂಕಾಲ ಟೆಲಿಕಾಸ್ಟ್ ಆಗೋ ಒಂದು ಧಾರಾವಾಹಿ, ಇದು ಒಂದು ವಿಡಿಯೋ. ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ 870 ಎಪಿಸೋಡ್ಸ್ ಇದೆ. ಇಲ್ಲಿ ನೋಡ್ತಿದ್ರೆ ವಾಚ್ ಆಲ್ ನ್ಯೂ ಎಪಿಸೋಡ್ಸ್ ಬಿಫೋರ್ ಟಿ ವಿ, ಅಂದರೆ ಟಿ ವಿಯಲ್ಲಿ ಬರೋಕ್ಕಿಂತ ಮುಂಚೆನೇ ನೀವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಿದ್ರೆ ಇದು 870 ಎಪಿಸೋಡ್ ಇದೆಯಲ್ಲ, ಇದು ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಿದ್ರೆ 17th ಮೇ, ಇವತ್ತು 17th ಇದೆ, ಇವತ್ತು ಸಾಯಂಕಾಲ ಇದು ಟೆಲಿಕಾಸ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತಿದ್ರೆ ವಿಡಿಯೋ ನೋಡ್ಬೋದು, ಧಾರಾವಾಹಿ ಇಲ್ಲೆಲ್ಲ ನೋಡ್ಕೋಬೋದು. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೋಡ್ಬೋದು. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಈ ಒಂದು ಫೆಸಿಲಿಟೀಸ್, ನೀವು ನೋಡ್ಬೋದು. ಬೇರೆ ಗಿಣಿರಾಮನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಆಲ್ ಎಪಿಸೋಡ್ಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ 742 ಇದೆ. ಇದು ಕೂಡ ಇಲ್ಲಿ ನೋಡ್ತಿದ್ರೆ 16th ಮೇ. ಇದರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಒಂದೊಂದರಲ್ಲಿ ಅಪ್ಡೇಟ್ ಆಗಿರುತ್ತೆ, ಒಂದೊಂದರಲ್ಲಿ ಆಗಿರಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅಪ್ಡೇಟ್ ಆಗೋ ಚಾನ್ಸಸ್ ಇರುತ್ತೆ. ಇದಾಯಿತು. ಮತ್ತು ಯಾವುದು ಪುಣ್ಯವತಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ 107 ಎಪಿಸೋಡ್ಸ್ ಇದೆ. 17th ಮೇ ಇವತ್ತು ಈ ಒಂದು ಧಾರಾವಾಹಿ ಸಾಯಂಕಾಲ ಟೆಲಿಕಾಸ್ಟ್ ಆಗುತ್ತೆ ಟಿ ವಿನಲ್ಲಿ. ಆದರೆ ಈಗಲೇ ಇದು ನೋಡ್ಬೋದು. ಇಲ್ಲಿ ನೋಡ್ತಿದ್ರೆ ಸೆಲೆಕ್ಟ್ ಅಂತ ಬರ್ತಿದೆ, ಅಂದರೆ ಇದನ್ನು ಈಗಲೇ ನೋಡ್ಬೋದು ಅಂತೇಳಿ ಹೇಳ್ತಿದ್ರೆ. ಈಗ ಎಷ್ಟು ದುಡ್ಡು ಪೇ ಮಾಡಬೇಕು, ಇದಕ್ಕೆ ಜಾಸ್ತಿ ದುಡ್ಡು ಇದೆಯಾ ಅಂತೇಳಿ ನಿಮಗೆ ಒಂದು ಡೌಟ್ ಇರುತ್ತೆ. ಜಾಸ್ತಿ ದುಡ್ಡು 1000, 1500 ಈ ಥರ ಇದ್ದರೆ ಭಾಳ ಕಷ್ಟ ಒಂದು ವರ್ಷಕ್ಕೆ. ಮನೆಯಲ್ಲಿ ಜಾಸ್ತಿ ಅಂದರೆ ಸೀರಿಯಲ್ಸ್ ನೋಡೋರು ಅಂದರೆ ಲೇಡೀಸ್ ಇರ್ತಾರೆ, ಅವ್ರ ಹತ್ರ ಜಾಸ್ತಿ ದುಡ್ಡು ಇರಲ್ಲ. ಅದಕ್ಕೋಸ್ಕರ ಜಾಸ್ತಿ ದುಡ್ಡಿದ್ರೆ ಈ ಥರ ಸಬ್ಸ್ಕ್ರೈಬ್ ಮಾಡೋಕ್ಕೋಗಲ್ಲ, ದುಡ್ಡು ಪೇ ಮಾಡೋಕ್ಕೋಗಲ್ಲ. ನೋಡೋಣ, ಇಲ್ಲಿ ಅಪ್ಗ್ರೇಡ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಇಷ್ಟು ದುಡ್ಡನ್ನ ಪೇ ಮಾಡಬೇಕು ನೀವು. ಓನ್ಲಿ 299 ರೂಪೀಸ್ ನೀವು ಪೇ ಮಾಡಿದರೆ 1 ಇಯರ್ವರೆಗೂ ನೀವು ಧಾರಾವಾಹಿಗಳನ್ನ ನೋಡ್ಬೋದು. ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೋಡ್ಬೋದು. ಹಿಂದಿನ ಎಪಿಸೋಡ್ಸ್ ಕೂಡ ನೋಡ್ಬೋದು. ಇವತ್ತು ಟೆಲಿಕಾಸ್ಟ್ ಆಗ್ತಿರೋದು ನೋಡ್ಬೋದು. ಮತ್ತು ಹಿಂದೆ ಯಾವುದಾದ್ರೂ ಎಪಿಸೋಡ್ಸ್ ನಿಮಗೆ ಮಿಸ್ ಆಗಿತ್ತು ಅಂತಂದರೆ ಆವಾಗ ಕೂಡ ನೋಡ್ಬೋದು, ಅವೆಲ್ಲನೂ ನೋಡ್ಕೋಬೋದು. ಇದು 299 ಮಿನಿಮಮ್ ಬೇಸಿಕ್ ಪ್ಲ್ಯಾನ್ ಇದೆ. ಇದು ಮೊಬೈಲ್ನಲ್ಲಿ ನೋಡ್ಬೋದು.
ಮತ್ತು ಏನೇನು ಫೆಸಿಲಿಟಿ ಇದೆ ಅಂತೇಳಿ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಮೂವೀಸ್ ನೋಡ್ಬೋದು, ಸ್ಪೋರ್ಟ್ಸ್ ನೋಡ್ಬೋದು, ಬೇರೆ ಟಿ ವಿ ಶೋಸ್ ನೋಡ್ಬೋದು ಅಂತೇಳಿ ಹೇಳ್ತಿದ್ರೆ, ಇದನ್ನು ನೀವು 300 ರುಪೀಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ, ಇಷ್ಟು ಪೇ ಮಾಡಿದರೆ ಟಿ ವಿನಲ್ಲಿ ನೋಡೋಕ್ಕಾಗಲ್ಲ. ಮತ್ತು ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ ಇದರಲ್ಲಿ. ಮತ್ತು ಸ್ಕ್ರೀನ್ ಅಂದರೆ ಒಂದೇ ಮೊಬೈಲಲ್ಲಿ ಅಷ್ಟೇ ನೀವು ನೋಡ್ಕೋಬೋದು. ಮತ್ತು ವೀಡಿಯೋ ಕ್ವಾಲಿಟಿ HD ಇರುತ್ತೆ. HD ಅಂದರೆ ತುಂಬ ಚೆನ್ನಾಗಿ ಕ್ಲಾರಿಟಿನೂ ಬರುತ್ತೆ. ನಾನು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರೋದು. ಇಲ್ಲಿ ನೋಡ್ತಿದ್ರೆ ಆ್ಯಕ್ಟಿವ್ ಟಿಲ್ 2024 ಏಪ್ರಿಲ್ವರೆಗೂ ಆ್ಯಕ್ಟಿವ್ ಇದೆ. ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಾನು 299 ರುಪೀಸ್ ಪೇ ಮಾಡಿ. 1 ವರ್ಷದವರೆಗೂ ನಾನು ನೋಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಇಷ್ಟು ದುಡ್ಡು ನೀವು ಪೇ ಮಾಡಿದರೆ, 499 ರುಪೀಸ್ ನೀವು ಪೇ ಮಾಡಿದರೆ ಮೂವೀಸ್, ಸ್ಪೋರ್ಟ್ಸ್ ಎಲ್ಲನೂ ನೋಡ್ಬೋದು. ಟಿ ವಿನಲ್ಲೂ ಕೂಡ ನೀವು ನೋಡ್ಬೋದು. ಇದನ್ನು ನೀವು ಏನು ಮೊಬೈಲ್ ನಂಬರ್ ಅದೆಲ್ಲನೂ ನೀವು ಅಲ್ಲಿ ಎಂಟ್ರಿ ಮಾಡಿದ್ರೆ ಟಿ ವಿನಲ್ಲಿ ನೀವು ಈ ಅಪ್ಲಿಕೇಶನ್ ಊಟ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಓಪನ್ ಮಾಡಿ ನೀವು ಮೊಬೈಲ್ ನಂಬರ್ ಎಲ್ಲ ಏನು ಕೇಳುತ್ತೆ ಅಲ್ಲಿ ಹಾಕಿದರೆ ಈ ಒಂದು ಫೆಸಿಲಿಟಿನ ಟಿ ವಿನಲ್ಲೂ ಕೂಡ ನೋಡ್ಬೋದು. ಅಂದರೆ ಧಾರಾವಾಹಿನ ಟಿ ವಿನಲ್ಲಿ ನೋಡ್ಬೋದು. ನೀವು ಟಿ ವಿನಲ್ಲಿ ಅಂದರೆ ಡಿಶ್ ಇಲ್ಲದೇ ನೀವು ಇದನ್ನು ನೋಡ್ಬೋದು. ಅಂದರೆ ಟಿ ವಿನಲ್ಲಿ ಸಾಯಂಕಾಲ ಬರುತ್ತಲ್ಲ, ಅದಕ್ಕೆ ಮುಂಚೆನೇ ನೋಡ್ಬೋದು. ಮತ್ತು 2 ಸ್ಕ್ರೀನಲ್ಲಿ ನೋಡ್ಬೋದು. ಒಂದು ಟಿ ವಿ, ಒಂದು ಮೊಬೈಲ್. ಟಿ ವಿನಲ್ಲಿ ಕೂಡ ನೋಡ್ಬೋದು. ಮತ್ತು ನಿಮಗೆ ಮೊಬೈಲ್ನಲ್ಲಿ ಕೂಡ ನೋಡ್ಬೇಕು ಅನಿಸ್ತಾ ಇತ್ತು ಯಾವಾಗಾದರೂ ಅಂದರೆ 2ರಲ್ಲೂ ಕೂಡ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಆದರೆ 499 ರುಪೀಸ್ ಅಷ್ಟೇ ನೀವು ಪೇ ಮಾಡಬೇಕಾಗುತ್ತೆ. 1 ಇಯರ್ವರೆಗೂ ನೋಡ್ಬೋದು. ಮತ್ತು ಇಲ್ಲಿ ಒಂದು ಬೆಸ್ಟ್ ವ್ಯಾಲ್ಯೂ ಪ್ಲ್ಯಾನ್ ಅಂತಿದೆ, ಪ್ಲ್ಯಾಟಿನಮ್ ಅಂತಿದೆ. ಇದು 600 ರುಪೀಸ್ ನಿಯರ್, ಅಂದರೆ 599 ರುಪೀಸ್ ಇದೆ. ಇಲ್ಲಿ FHD ಇದೆ, 4 ಸ್ಕ್ರೀನಲ್ಲಿ ನೋಡ್ಬೋದು, 4 ಜನ ಎಟ್ ಎ ಟೈಮ್ ನೋಡ್ಬೋದು. ಮತ್ತು ಟಿ ವಿನಲ್ಲಿ ನೋಡ್ಬೋದು, ಆ್ಯಡ್ಸ್ ಬರಲ್ಲ ಇದರಲ್ಲಿ. ಈ ಒಂದು ಫೆಸಿಲಿಟಿ ಇದೆ. ಮೂವೀಸ್, ಸ್ಪೋರ್ಟ್ಸ್ ಎಲ್ಲನೂ ನೋಡ್ಬೋದು. ಈ ಥರ ಎಲ್ಲ ಫೆಸಿಲಿಟಿ ಇರುತ್ತೆ. 600 ರುಪೀಸ್ ನೀವು ಪೇ ಮಾಡಿದರೆ 1 ಇಯರ್ವರೆಗೂ ಈ ಫೆಸಿಲಿಟಿನ ನೀವು ತೊಗೊಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನೀವು ಟೈಮ್ ಸಿಕ್ಕಾಗ ನೀವು ಧಾರಾವಾಹಿ ನೋಡಬೇಕಂದ್ರೆ ನೋಡ್ಬೋದು. ಇಲ್ಲಾಂದರೆ ಟಿ ವಿಯಲ್ಲಿ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ, 6:30 ಗಂಟೆಗೆ ಒಂದು ಧಾರಾವಾಹಿ ಟೆಲಿಕಾಸ್ಟ್ ಆಗ್ತೈತೆ ಅಂದರೆ 6:30 ಗಂಟೆಗೆ ನೀವು ಹೋಗಿ ಕೂತ್ಕೋಬೇಕು ಟಿ ವಿನಲ್ಲಿ, ಇಲ್ಲಾಂದರೆ ಮಿಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಯಾವಾಗ ಬೇಕಾದರೂ ನೋಡಬೇಕು ಅಂತಂದರೆ ಈ ಥರ 399, 500, 600 ರುಪೀಸ್ ಪೇ ಮಾಡಿದರೆ ಸಾಕು, ನೀವು ಯಾವಾಗಾದರೂ ನೋಡ್ಕೋಬೋದು. ಹಿಂದಿನ ಎಪಿಸೋಡ್ಸ್ ಮಿಸ್ ಆದರೂ ಕೂಡ ನೋಡ್ಕೋಬೋದು, ಫಿಲ್ಮ್ಸ್ ನೋಡ್ಕೋಬೋದು, ಎಲ್ಲ ನೋಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.